ಬೆಟ್ಟಗಳ ಮಧ್ಯದಲ್ಲಿರುವ ಅಂದವಾದ ಊರು ಅದು. ಆ ಊರಿನಲ್ಲಿರುವ ಜನರು ಕಷ್ಟಪಟ್ಟು ದುಡಿಯೋರು. ಆದ್ರೂ ಚಿಕ್ಕ ಚಿಕ್ಕ ವಿಷಯಗಳಿಗೆ ದೊಡ್ಡ ದೊಡ್ಡ ಜಗಳ ಮಾಡ್ತಾ ಇದ್ರು. ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳ ಮಾಡಿ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಹೋಗಿ ಸಮಯನ ವೇಸ್ಟ್ ಮಾಡ್ತಾ ಇದ್ರು. ಅದೇ ಊರಿನಲ್ಲಿ ಕಾಶಿನಾಥ ಅನ್ನುವ ಹೆಸರಿನ ಒಬ್ರು ಸ್ವಾಮೀಜಿ ಇದ್ರು. ಅವರು ಅವ್ರ ಹತ್ರ ಒಂದು ಕತ್ತೆನ ಸಾಕ್ತಾ ಇದ್ರು. ಸ್ವಾಮೀಜಿಯ ಮೇಲೇನು ಸ್ವಾಮೀಜಿ ಸಾಕ್ತಾ ಇದ್ದ ಕತ್ತೆಯ ಮೇಲೇನು ಯಾರಿಗೂ ಗೌರವ ಇಲ್ಲ. ಸ್ವಾಮೀಜಿ ಏನೇ ಹೇಳಿದ್ರು ಯಾರೂ ಕೇಳೋರಲ್ಲ. ಹೀಗಿರುವಾಗ ಇದ್ದಕ್ಕಿದ್ದಂತೆ ಇಷ್ಟು ದಿನ ಬರದೇ ಇರುವ ಒಂದು ದೊಡ್ಡ ಸಮಸ್ಯೆ ಊರಿನವರಿಗೆ ಬಂತು. ಅದು ಆ ಊರಿನಲ್ಲಿ ಯಾವುದೋ ಆಸ್ತಿ ಪಾಸ್ತಿ ಜಗಳನೋ ಗಂಡ ಹೆಂಡತಿ ಜಗಳನೋ ಅಲ್ಲ. ಅದು ವಿಜ್ಞಾನ ಹಾಗೂ ಶ್ರಮದ ಮಧ್ಯದಲ್ಲಿ ಬಂದ ಜಗಳ. ಒಬ್ಬನ ಮನುಷ್ಯನ ಜೀವನಕ್ಕೆ ಶ್ರಮ ಮುಖ್ಯನಾ ವಿಜ್ಞಾನ ಮುಖ್ಯನಾ ಅನ್ನೋದೇ ಆ ಮಾತು. ಹೀಗಿರುವಾಗ ಒಂದಿನ ಬೆಳಗ್ಗೆ ಸಮಯ ಶಂಕರಯ್ಯ ಅಡವಿಗೆ ಹೋಗಿ ಒಂದು ಕಟ್ಟು ಸೌದೆನ ತಗೊಂಡು ಮನೆಗೆ ಬರ್ತಾ ಇದ್ದ. ಆ ಸಮಯದಲ್ಲಿ ಚಂದ್ರಯ್ಯ ಅವನ ಮನೆಯ ಹೊರಗಡೆ ಇರುವ ಮರದ ಕೆಳಗಡೆ ಕೂತ್ಕೊಂಡು ಹಳೆಯ ಗ್ರಂಥಗಳನ್ನೆಲ್ಲ ತೆಗೆದಿಟ್ಟು ಅದರಲ್ಲಿ ಏನಿದೆ ಅಂತ ನೋಡ್ತಾ ಇದ್ದ. ಇದನ್ನ ನೋಡ್ತಾ ಇದ್ದ ಶಂಕರಯ್ಯನಿಗೆ ಕೋಪ ತುಂಬಾ ಹೆಚ್ಚಾಗಿ ಬಂತು. ಅವನು ಆ ಸೌದೆ ಕಟ್ಟನ ಅಲ್ಲೇ ಹಾಕಿ ಚಂದ್ರಯ್ಯನ ಹತ್ತಿರ ಬಂದ. ಏನಯ್ಯ ಚಂದ್ರಯ್ಯ, ಮತ್ತೆ ಈ ಕೆಲಸಕ್ಕೆ ಬಾರದೆ ಪುಸ್ತಕವನ್ನು ಕೈಯಲ್ಲಿಟ್ಕೊಂಡು ಕೂತಿದೀಯಾ? ನಾವು ಮಾತ್ರ ಕಷ್ಟಪಟ್ಟು ದುಡ್ಕೊಂಡು ಬರಬೇಕು, ನೀನು ಮಾತ್ರ ಆರಾಮವಾಗಿ ಕೂತ್ಕೊಂಡಿರ್ತೀಯಾ? ಅಮ್ಮ ಮೈಯೆಲ್ಲ ನೋಡು ಎಷ್ಟೊಂದು ಕೊಳೆಯಿಂದ ತುಂಬಿಕೊಂಡಿದೆ, ಆದ್ರೆ ನಿನ್ ಮೈ ನೋಡು, ನಿಂಗೆ ನಾಚಿಕೆ ಆಗಲ್ವಾ? ಚಂದ್ರಯ್ಯ ಶಾಂತದಿಂದ, ಏನು ಶಂಕರಯ್ಯನವ್ರೆ, ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ಯಾಕೆ ಕೋಪದಿಂದ ಮಾತಾಡ್ತಿದ್ದೀರಾ? ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಿದ್ದಾರೆ, ಪಾಡಿಗೆ ನಾನಿದ್ದೀನಿ. ನಿನ್ಗೇನಾದ್ರೂ ತೊಂದರೆ ಕೊಟ್ನಾ? ನಿನ್ನ ಹಾಗೆ ನನ್ನಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಮುಖನ ನೋಡಿದ್ರೆ ನನಗೆ ಎಲ್ಲಿಲ್ಲದ ಕೋಪ ಬರ್ತಾ ಇದೆ. ನಾವೆಲ್ಲರೂ ಕಷ್ಟಪಟ್ಟು ದುಡ್ಕೊಂಬಂದ್ರೆ ನೀನು ಯಾವುದಕ್ಕೂ ಕೆಲಸಕ್ಕೆ ಬಾರದೆ ಹೀಗೆ ಕೂತ್ಕೊಂಡು ಸೋಮಾರಿಯಾಗಿ ಯಾವಾಗ ನೋಡಿದ್ರು ಓದ್ತಾ ಕೂತಿರ್ತೀಯ. ನಿನ್ನಿಂದ ಎಲ್ಲನೂ ನಾಶನೇ. 10 ಜನರಿಗೆ ಉಪಯೋಗ ಆಗುವಂತೆ ಏನಾದ್ರೂ ಒಂದು ಮಾಡ್ತೀಯಾ? ಶಂಕರಯ್ಯ, ನಿಮ್ಮ ಕಣ್ಣಿಗೆ ಇದು ವ್ಯರ್ಥ ಅಂತ ಕಾಣಬಹುದು. ನಾನು ಪುಸ್ತಕವನ್ನು ಓದುವುದರ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದೀನಿ. ಯಾವ ಭೂಮಿಯಲ್ಲಿ ಯಾವ ರೀತಿಯ ಬೆಳೆಯನ್ನು ಹಾಕಬೇಕು, ಯಾವ ಕಾಯಿಲೆ ಬಂದ್ರೆ ಯಾವ ರೀತಿಯ ಮದ್ದನ್ನು ಕುಡಿಬೇಕು ಅಂತ ಎಲ್ಲ ಜ್ಞಾನವನ್ನು ನಾನು ಕಲ್ತಿದ್ದೀನಿ. ಶಂಕರಯ್ಯ ಕೋಪದಿಂದ, ಏನು ವಿಜ್ಞಾನನ? ಆ ವಿಜ್ಞಾನ ನಿನಗೆ ಊಟ ಕೊಡುತ್ತಾ? ನಾನು ಕಷ್ಟಪಟ್ಟು ದುಡಿದು ನನ್ನ ಹೊಟ್ಟೆನ ತುಂಬಿಸ್ತಾ ಇದ್ದೀನಿ. 4 ಕಾಸು ಬರುತ್ತೆ ನಿನ್ನ ವಿಜ್ಞಾನ ನನ್ನ ಕೆಲಸದ ಜೊತೆ ಸಮಾನವಲ್ಲ. ನೀವು ಕೇವಲ ಮಾತಾಡುವ ಮನುಷ್ಯ, ನಾನು ದುಡಿಯುವ ಮನುಷ್ಯ. ಏನ್ ಮಾತಾಡ್ತಿದ್ದೀರಾ ನೀವು? ನನ್ನ ವಿಜ್ಞಾನ ನಿಮ್ಮ ಶ್ರಮಕ್ಕಿಂತ ಉತ್ತಮವಾದದ್ದು. ನೀವು ಕಷ್ಟಪಡಬಹುದು, ನಿನ್ನ ಕೈಯಿಂದ ಆಗುವ ತನಕ ನೀನ್ ಕೆಲಸ ಮಾಡ್ತೀಯ. ಆದ್ರೆ ವಿಜ್ಞಾನ ಹಾಗೆ ಅಲ್ಲ. ಈ ವಿಜ್ಞಾನ 4 ಜನಕ್ಕೆ ಉಪಯೋಗ ಆಗುತ್ತೆ, 10 ಜನರ ಕಷ್ಟವನ್ನು ತಗ್ಗಿಸುತ್ತೆ. ನಿನಗೆ ಅದು ಅರ್ಥ ಆಗಲ್ಲ. ಶಂಕರಯ್ಯ ಅದನ್ನು ಕೇಳಿ ನಗುತ್ತಾ, ಇದು ತುಂಬಾ ಒಳ್ಳೆಯ ವಿಜ್ಞಾನನ. ಯಾರಾದ್ರೂ ಈ ಊರಲ್ಲಿ ನಿನಗೆ ತುಂಬಾ ಗೌರವ ಕೊಟ್ರೆ, ಎಲ್ಲರೂ ನಿನ್ನ ಬಗ್ಗೆ ಹೆಮ್ಮೆಯಿಂದ ಮಾತಾಡಿದ್ರೆ ಜೀವನ ಪೂರ್ತಿ ಸಂಪಾದನೆ ಮಾಡಿದ ಹಣವನ್ನು ನಾನು ನಿನಗೇನೆ ಹಿಂದಿರುಗಿಸಿ ಕೊಡ್ತೀನಿ. ನಾನು ಸಿದ್ಧವಾಗಿದ್ದೀನಿ. ಆದ್ರೆ ನಿನ್ನ ಶ್ರಮಕ್ಕಿಂತ ನನ್ನ ವಿಜ್ಞಾನ ಶ್ರೇಷ್ಠವಾದದ್ದು ಅಂತ ನನಗ್ ಗೊತ್ತು. ಅದ್ ತಿಳ್ಕೋಬೇಕಾಗಿದ್ದು ನಾವಲ್ಲ, ಅದಕ್ಕೆ ಒಂದು ಸರಿಯಾದ ತೀರ್ಪು ಬೇಕು. ಧರ್ಮದ ಬಗ್ಗೆ ನಮ್ಮ ಊರಿನ ಹಿರಿಯವರು ಹೇಳಿದ್ರೆ ಕೂಡ ನೀನು ಕೇಳದೇ ಇಲ್ಲ. ಆವಾಗ ಶಂಕರಯ್ಯ, ಅಲ್ಲಿ ಕಾಶಿನಾಥ್ ಅವರ ಆಶ್ರಯ ಇದೆ ಅಲ್ವಾ? ಆಶ್ರಮದ ಹೊರಗಡೆ ಒಂದು ಕತ್ತೆ ಮೇಯ್ತಾ ಇರುತ್ತೆ, ನೋಡಿದೀಯಾ? ಅದಕ್ಕೆ ವಿಜ್ಞಾನ ಗೊತ್ತಿಲ್ಲ. ನನ್ನ ಹಾಗೆ ಅದನ್ನು ಕಷ್ಟಪಡುತ್ತೆ. ಕತ್ತೆ ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅಂತ ಹೇಳುತ್ತೆ. ಚಂದ್ರಯ್ಯ ಆಶ್ಚರ್ಯದಿಂದ, ಏನು ಕತ್ತೆನಾ? ಕತ್ತೆ ಹೇಗೆ ಉತ್ತರ ಹೇಳುತ್ತೆ? ನೀನೇನಾದ್ರೂ ಹುಚ್ಚನಾ? ನೀನು ಶ್ರಮಕ್ಕಿಂತ ವಿಜ್ಞಾನ ಹೆಚ್ಚು ಅಂತ ಹೇಳ್ತೀಯಾ? ಆ ಕತ್ತೆಗೆ ವಿಜ್ಞಾನ ಗೊತ್ತಿಲ್ಲ, ಶ್ರಮ ಮಾತ್ರ ಗೊತ್ತು. ಯಾಕೆ ಅಂದ್ರೆ ಅದು ನನ್ನ ರೀತಿ ಶ್ರಮ ಪಡ್ತಾ ಇದೆ. ಅದು ಯಾವ ಕಡೆ ತಿರುಗಿ ತನ್ನ ಮುಖವನ್ನು ತೋರಿಸುತ್ತೋ ಅವರೇ ಶ್ರೇಷ್ಠವಾದವರು. ಅದಕ್ಕೆ ಮನುಷ್ಯರು ದುಡಿಮೆ ಇದರ ಬೆಲೆ ಗೊತ್ತಿಲ್ಲ. ನನ್ನ ಹಾಗೇನೆ ದುಡಿಯುತ್ತೆ ಅಷ್ಟೇ. ಸರಿ, ಇದಕ್ಕೆ ನಾನು ಒಪ್ಕೋತೀನಿ. ಆ ಕತ್ತೆಗೆ ವಿಜ್ಞಾನದ ಬಗ್ಗೆ ಗೊತ್ತಿಲ್ಲದಿದ್ರು ಅದು ಧರ್ಮವನ್ನು ನಿರೂಪಿಸುತ್ತೆ. ಪ್ರಕೃತಿ ಯಾವಾಗ್ಲೂ ಸುಳ್ಳು ಹೇಳದೇ ಇಲ್ಲ. ಈ ತೀರ್ಪನ್ನು ಸ್ಪಂದಿಸಿ ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕಾಗುತ್ತೆ. ಸ್ವಲ್ಪ ಸಮಯದಲ್ಲಿ ಈ ವಿಷಯ ಬೆಂಕಿ ತರ ಊರೆಲ್ಲ ಹರಡ್ತು. ಆವಾಗ ಪ್ರಜೆಗಳು ಎಲ್ರೂ ಕೂಡ, ಏನು ಕತ್ತೆ ತೀರ್ಪು ಹೇಳುತ್ತಾ, ನೋಡ್ಲೇಬೇಕು ಅಂತ ಹೇಳಿ ಸಂಜೆ ಸಮಯ ಕಾಶಿನಾಥನ ಆಶ್ರಮದ ಹತ್ತಿರ ಬಂದ್ರು. ಕಾಶಿನಾಥನಿಗೆ ಏನೂ ಅರ್ಥ ಆಗ್ಲೇ ಇಲ್ಲ. ಕತ್ತೆಯ ಜೊತೆ ಮಧ್ಯದಲ್ಲಿ ನಿಂತ್ಕೊಂಡಿದ್ರು. ಆವಾಗ ಅಲ್ಲಿಗೆ ಸ್ವಲ್ಪ ಸಮಯದಲ್ಲಿ ಶಂಕರಯ್ಯ ಹಾಗೂ ಚಂದ್ರಯ್ಯ ಇಬ್ರು ಕೂಡ ಬಂದಿದ್ರು. ಆವಾಗ ಸ್ವಾಮಿ ಅವರಿಬ್ರತ್ರ ನಿಮ್ಮ ಸಮಸ್ಯೆ ಏನು ಹೇಳಿ ಅಂತ ಕೇಳಿದ್ರು. ಆವಾಗ ಶಂಕರಯ್ಯ ಶ್ರಮನೇ ದೊಡ್ಡದು ಅಂತ ಹೇಳ್ದ. ಆವಾಗ ಚಂದ್ರಯ್ಯ ಇಲ್ಲ ವಿಜ್ಞಾನನೇ ದೊಡ್ಡದು ಅಂತ ಹೇಳ್ದ. ಗ್ರಾಮದ ಜನರೇ ಕೇಳಿ, ಈ ಕತ್ತೆಗೆ ನ್ಯಾಯಮೂರ್ತಿಯಾಗಿ ತೀರ್ಪು ಹೇಳಲು ಸಾಧ್ಯವಿಲ್ಲ. ಇದು ಇದಕ್ಕೆ ಅವಶ್ಯಕತೆನೂ ಇಲ್ಲ.
ಈ ಕತ್ತೆಗೆ ಹಸಿವು ಸಹಜತನ ಗೊತ್ತು. ಆ ಅವಸರದ ಮೇಲೇನೆ ಈ ತೀರ್ಪು ಇರುತ್ತೆ. ಕತ್ತೆಗೆ ಇವಾಗ ತುಂಬಾ ಹಸಿವಾಗ್ತಾ ಇದೆ. ಅದರಲ್ಲಿ ಅದು ಯಾವುದಕ್ಕೆ ಬೆಲೆ ಕೊಡುತ್ತೆ, ಯಾವುದ್ರ ಬಗ್ಗೆ ಆಕರ್ಷಣೆ ಆಗುತ್ತೆ ಅಂತ ನೋಡೋಣ. ಸ್ವಾಮಿ ಆಶ್ರಮದ ಒಳಗಡೆ ಹೋಗಿ 2 ಬುಟ್ಟಿಗಳನ್ನ ಹೊರಗಡೆ ತಗೊಂಡ್ಬಂದಿಟ್ಟು ಅದರಲ್ಲಿ ಒಂದು ಬುಟ್ಟಿಯಲ್ಲಿ ಶಂಕರಯ್ಯ ಶ್ರಮದಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ, ಒಡವೆ ಹಾಗೂ ಆಯುಧಗಳು ಎಲ್ಲವನ್ನು ಒಂದು ಬುಟ್ಟಿಯಲ್ಲಿ ಹಾಕಿದ್ರು. ಇನ್ನೊಂದು ಬುಟ್ಟಿಯಲ್ಲಿ ಚಂದ್ರಯ್ಯ ಸಂಪಾದನೆ ಮಾಡಿದ ವಿಜ್ಞಾನ, ಜ್ಞಾನ ಇದೆಲ್ಲ ಹಾಗೂ ಹಳೆ ಗ್ರಂಥಗಳು, ಪುಸ್ತಕಗಳು ಇದೆಲ್ಲವನ್ನು ಇನ್ನೊಂದು ಬುಟ್ಟಿಯಲ್ಲಿ ಹಾಕಿದ್ರು. ಆವಾಗ ಶಂಕರಯ್ಯ, ನೋಡಿ, ಈ ಕತ್ತೆ ನನ್ನ ಬುಟ್ಟಿಯ ಬಳಿನೇ ಬರುತ್ತೆ. ಯಾಕೆ ಅಂದ್ರೆ ಹಣ ಇದ್ರೆ ಮಾತ್ರ ಎಲ್ಲವನ್ನು ತೆಗೆದುಕೊಳ್ಳಲು ಸಾಧ್ಯ. ಕಷ್ಟಪಟ್ಟ ಪ್ರಾಣಿಯಾದ ಕಾರಣ ಈ ಕಡೆನೆ ಬರುತ್ತೆ. ಶ್ರಮ, ಧನ ತುಂಬಾ ಮುಖ್ಯ. ಅದನ್ನು ಕೇಳಿ ಚಂದ್ರಯ್ಯ, ಇಲ್ಲ ಶಂಕರಯ್ಯ, ಕತ್ತೆ ಸ್ವಲ್ಪ ಬುದ್ಧಿವಂತಿಕೆಯ ಪ್ರಾಣಿ. ಜ್ಞಾನ, ವಿಜ್ಞಾನದ ಕಡೆಗೆ ಆಕರ್ಷಣೀಯವಾಗುತ್ತೆ. ಪುಸ್ತಕಗಳ ವಾಸನೆ ಅದಕ್ಕೆ ವಿಜ್ಞಾನವನ್ನು ತೋರಿಸಿಕೊಡುತ್ತೆ. ಸಾಕು, ನಿಲ್ಲಿಸ್ತೀರಾ? ನಾನು 2 ಬುಟ್ಟಿಯನ್ನು ತೆಗೆದು ಇಡ್ತೀನಿ. ಕತ್ತೆ ಯಾವ ಬುಟ್ಟಿಯ ಕಡೆ ಹೋಗ್ತದೋ, ಯಾವುದಕ್ಕೆ ಆ ಕತ್ತೆ ಪ್ರಾಧಾನ್ಯವನ್ನು ಕೊಡುತ್ತೋ ಅದಕ್ಕೇನೆ ತೀರ್ಪು ಬರುತ್ತೆ. ಸ್ವಾಮಿ ಕತ್ತೆನ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಅಲ್ಲಿಂದ ಒಂದ್ ಬುಟ್ಟಿನ ಈ ಕಡೆ ಒಂದ್ ಬುಟ್ಟಿನ ಆ ಕಡೆ ಇಟ್ಟು ಆಮೇಲೆ ದೂರ ಬಂದು ನಿಂತ್ಕೊಂಡಿದ್ರು. ಸ್ವಲ್ಪ ಸಮಯದಲ್ಲಿ ಕತ್ತೆ ಕಣ್ಬಿಟ್ಟು ನೋಡಿದಾಗ ಮೊದಲು ಬಂದಿದ್ದು ಶಂಕರಯ್ಯನ ಬುಟ್ಟಿಯ ಹತ್ತಿರ. ಅದರಲ್ಲಿ ಆಯುಧಗಳು, ಚಿನ್ನದ ಒಡವೆಗಳು, ಚಿನ್ನದ ನಾಣ್ಯಗಳು ಇತ್ತು. ಅದೆಲ್ಲಾನು ನೋಡಕ್ಕೆ ಏನು ಕಲ್ಲು ತರ ಇರೋದ್ರಿಂದ ಆ ಕತ್ತೆ ಮುಖ ತಿರುಗಿಸ್ಕೊಳ್ತು. ಇದನ್ನು ನೋಡಿದ ಶಂಕರಯ್ಯ ಆಶ್ಚರ್ಯದಿಂದ, ಏನಿದು? ಆ ಕತ್ತೆ ಹಣವನ್ನು ಮೂಸಿ ಮುಖವನ್ನು ತಿರುಗಿಸ್ಕೋತು, ಅದಕ್ಕೆ ಅದರ ಬೆಲೆ ಗೊತ್ತಾಗಿಲ್ಲ. ಆಮೇಲೆ ಆ ಕತ್ತೆ ಚಂದ್ರಯ್ಯನ ಬುಟ್ಟಿಯ ಹತ್ತಿರ ಹೋಗಿ ನೋಡಿತು. ಅದರಲ್ಲಿರುವ ಹಳೆಯ ಗ್ರಂಥಗಳು, ಹಳೆಯ ಪುಸ್ತಕಗಳು ನೋಡಕ್ಕೆ ಒಣಗೋಗಿರುವ ಎಲೆಗಳ ತರ ಇರೋದ್ರಿಂದ ಆ ಕತ್ತೆ ಅದನ್ನು ಕೂಡ ನೋಡಿ ಮುಖನ ತಿರುಗಿಸ್ಕೊಳ್ತು. ಆವಾಗ ಅದನ್ನು ನೋಡಿದ ಚಂದ್ರಯ್ಯ ಕೂಡ, ಕತ್ತೆಗೆ ಹಸಿವಿಲ್ಲ ಅನ್ಸುತ್ತೆ, ವಿದ್ಯಾಭ್ಯಾಸದ ಬೆಲೆ ಗೊತ್ತಿಲ್ಲ ಏನೋ. ಆ ಕತ್ತೆ ಪುನಃ ಒಂದ್ಸಲ ಬುಟ್ಟಿಗಳ ಹತ್ರ ತಿರುಗ್ಲೇ ಇಲ್ಲ. ಅದು ಮೇಲೆ ಆ ಕಡೆ ತಿರುಗಿ ನೋಡಿದಾಗ ಆಶ್ರಮದ ಹಿಂದ್ಗಡೆ ಹಚ್ಚ ಹಸಿರಾಗಿ ಬೆಳೆದಿರುವ ಹುಲ್ಲುಗಳು ಕಾಣಿಸ್ತು. ಅದನ್ನು ನೋಡಿ ಆ ಕತ್ತೆ ತುಂಬಾನು ಸಂತೋಷದಿಂದ ಆ ಬುಟ್ಟಿಗಳನ್ನೆಲ್ಲ ದಾಟಿ ಹೋಗಿ ಹಚ್ಚ ಹಸಿರಾಗಿರುವ ಹುಲ್ಲುಗಳನ್ನ ತಿನ್ನಕ್ಕೆ ಶುರು ಮಾಡ್ತು. ಅದನ್ನು ನೋಡಿ ಶಂಕರಯ್ಯ ಕೋಪದಿಂದ, ನೋಡಿದ್ರ ವಿಜ್ಞಾನನೂ ಇಲ್ಲ, ಧನನೂ ಇಲ್ಲ. ಒಂದು ಕತ್ತೆ, ಇದಕ್ಕೆ ಹುಲ್ಲು ಮಾತ್ರ ಬೇಕಾಗಿದೆ. ನಮ್ ತಂದೆ ಹೇಳಿದ್ದು ನಿಜಾನೇ. ಶ್ರಮ ದೊಡ್ಡದಲ್ಲ, ವಿಜ್ಞಾನನೂ ದೊಡ್ಡದಲ್ಲ. ಹಸಿವಿನ ಮುಂದೆ ಎಲ್ಲನೂ ವ್ಯರ್ಥನೇ. ಕತ್ತೆ ನಮ್ಮಿಬ್ಬರನ್ನು ಸೋಲಿಸಿದೆ. ಆವಾಗ ಸ್ವಾಮೀಜಿ ನಗುತ್ತಾ, ಪಡಬೇಡ ಶಂಕರಯ್ಯ, ದುಡುಕಿ ತೀರ್ಮಾನ ತೆಗೆದುಕೊಳ್ಳಬೇಡ. ಆ ಕತ್ತೆ ನಿಮಗೆ ಒಂದು ನಿಜವಾದ ವಿಷಯದ ಬಗ್ಗೆ ತಿಳಿಸಿಕೊಟ್ಟಿದೆ. ತೀರ್ಪು ಇನ್ನು ಮುಗ್ದಿಲ್ಲ. ನಿಜವಾದ ತೀರ್ಪು ಇವಾಗಷ್ಟೇ ಬರ್ತಾ ಇದೆ. ಇನ್ನು ಏನು ತೀರ್ಪು? ಅದು ನಾವು ಬೇಡ ಅಂತ, ನಮ್ಮ ಆಸ್ತಿ ಪಾಸ್ತಿ ಬೇಡ ಅಂತ, ಹುಲ್ಲು ಬೇಕು ಅಂತ ಹೊರಟೋಯ್ತಲ್ವಾ? ಇಲ್ಲಿ ನೋಡು ಶಂಕರಯ್ಯ, ನೀನು ಹಣ ದೊಡ್ಡದು ಅಂದೆ, ಆದ್ರೆ ಚಂದ್ರಯ್ಯ ವಿಜ್ಞಾನ ದೊಡ್ಡದು ಅಂತ ಹೇಳ್ದ. ಆದ್ರೆ ಆ ಕತ್ತೆಯ ಕಣ್ಣಿಗೆ ಹಸಿವು ಮಾತ್ರ ಕಾಣಿಸಿದ್ದು. ಅದು ಜೀವಂತವಾಗಿ ಬದುಕಬೇಕಂದ್ರೆ ತಿನ್ನಬೇಕು. ಇದಕ್ಕೋಸ್ಕರ ನೀವಿಬ್ರು ಜಗಳ ಮಾಡಿಕೊಂಡ್ರೆ ಕತ್ತೆ ಹುಲ್ಲನ್ನು ತಿಂದ ಮಾತ್ರಕ್ಕೆ ನಾವು ಓಡಿ ಹೋಗ್ಬೇಕಾ? ಹುಲ್ಲನ್ನು ಯಾರು ಕೂಡ ಕೇವಲವಾಗಿ ನೋಡಬೇಡಿ. ಇಲ್ಲಿ ನೋಡು ಚಂದ್ರಯ್ಯ, ನಿನ್ನ ಶ್ರಮದಿಂದ ಆ ಹುಲ್ಲು ಮಾತ್ರ ಹುಟ್ಟಿಲ್ಲ. ಹಾಗೇನೆ ನಿನ್ನ ವಿಜ್ಞಾನದಿಂದ ಕೇವಲ ಮಂತ್ರವನ್ನು ಹಾಕಿ ಹುಟ್ಟಿಲ್ಲ. ಹಾಗೇನೆ ಆಕಾಶದಿಂದ ಕೂಡ ಬೀಳಲಿಲ್ಲ. ಈ ಹುಲ್ಲನ್ನು ನಾನು ನನ್ನ ಶ್ರಮ, ನನ್ನ ವಿಜ್ಞಾನದ ತಿಳುವಳಿಕೆಯಿಂದ ಮಾಡಿದ್ದು. ಶಂಕರಯ್ಯ, ಚಂದ್ರಯ್ಯ ಇಬ್ರು ಹಾಗೇನೆ ಆ ಊರಿನ ಪ್ರಜೆಗಳು ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಅವ್ರಿಗೆ ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ಲಿಲ್ಲ. ಆವಾಗ ಸ್ವಾಮಿ ತಾಳ್ಮೆಯಿಂದ, ಇಲ್ಲಿ ನೋಡಿ, ಇದು ಗಟ್ಟಿ ಮಣ್ಣು. ಇಲ್ಲಿ ಬೆಳೆಯನ್ನು ಬೆಳೆಯಲು ಸಾಧ್ಯವಿಲ್ಲ. ನಾನು ವಿಜ್ಞಾನದೊಂದಿಗೆ ಅರಿತುಕೊಂಡು ಈ ಭೂಮಿಯಲ್ಲಿ ಬೆಳೆಯಲು ಏನು ಮಾಡಬೇಕೆಂದು ತೀರ್ಮಾನ ಮಾಡಿದೆ. ಭೂಮಿಯನ್ನು ಚೆನ್ನಾಗಿ ಅಗೆದು ನೀರನ್ನು ಹಾಕಿ ನನ್ನ ಕೈಯಲ್ಲಿರುವ ಹಣದಲ್ಲಿ ಬಿತ್ತನೆಯನ್ನು ತಂದು ವ್ಯವಸಾಯ ಮಾಡಿದೆ. ಅಂದ್ರೆ ಶಂಕರಯ್ಯ, ನೀನು ದಿನವಿಡೀ ಕಷ್ಟಪಟ್ಟು ವ್ಯವಸಾಯ ಮಾಡಿದೆ. ಅಲ್ಲಿ ವ್ಯವಸಾಯ ಮಾಡಲಿಕ್ಕೆ ನಿನಗೆ ತೋರಿಸಿಕೊಟ್ಟಿದ್ದು ವಿಜ್ಞಾನ, ಹೌದು ತಾನೇ? ಚಂದ್ರಯ್ಯ, ನೀನು ದಿನವಿಡೀ ಪುಸ್ತಕದಲ್ಲಿ ವಿಜ್ಞಾನವನ್ನು ಕಲಿತೆ. ಆದ್ರೆ ಪುಸ್ತಕದಲ್ಲಿ ಮಾತ್ರ ವಿಜ್ಞಾನ ಇರೋದಿಲ್ಲ, ಶ್ರಮದಲ್ಲೂ ಕೂಡ ವಿಜ್ಞಾನ ಇರುತ್ತೆ. ಶಂಕರಯ್ಯ ಆಲೋಚನೆ ಮಾಡಿ, ಅಂದ್ರೆ ನನ್ನ ಶ್ರಮ, ಅವನ ವಿಜ್ಞಾನ ಎರಡು ಒಂದೇನಾ? ಎರಡು ಒಂದೇ ಅಲ್ಲ, ಒಂದರ ಮೇಲೆ ಇನ್ನೊಂದು ಆಧಾರವಾಗಿದೆ. ಅದು ಒಂದೇ ಜೀವವಾಗಿರುವ 2 ಕಣ್ಣುಗಳು. ಆ ಕತ್ತೆಗೆ ಇವಾಗ ಹಸಿವಾಯಿತು, ಅದು ಹೋಗಿ ಹುಲ್ಲು ತಿಂತು. ಆದ್ರೆ ಅಲ್ಲಿ ಹುಲ್ಲು ಬರ್ಸ್ಲಿಕ್ಕೆ ನನ್ನ ಶ್ರಮ, ನಿನ್ನ ವಿಜ್ಞಾನ, ಹಣ ಎಲ್ಲವೂ ಉಪಯೋಗಕ್ಕೆ ಬಂತು. ಅಂದ್ರೆ 3 ಇಲ್ಲದೆ ಏನೂ ಸಾಧ್ಯವಿಲ್ಲ. ನಾನು ನನ್ನ ವಿಜ್ಞಾನವನ್ನು ಕೇವಲ ಪುಸ್ತಕದಲ್ಲಿ ಮಾತ್ರ ನೋಡ್ತಾ ಇದ್ನೇ ಹೊರತು ಅದನ್ನು ಹೇಗೆ ಉತ್ಪತ್ತಿ ಮಾಡಬೇಕು ಅಂತ ನನ್ನ ಶ್ರಮವನ್ನು ಉಪಯೋಗ ಮಾಡಲಿಲ್ಲ. ಸರಿಯಾಗಿ ಹೇಳಿದೀಯ. ಈ ಕತ್ತೆ ಕೊಟ್ಟಂತಹ ತೀರ್ಪು ಇದು. ಹಣನೂ ದೊಡ್ಡದಲ್ಲ, ಶ್ರಮನೂ ದೊಡ್ಡದಲ್ಲ,
ವಿಜ್ಞಾನನೂ ದೊಡ್ಡದಲ್ಲ. ಹಣ, ವಿಜ್ಞಾನ, ಶ್ರಮ ಇವು ಮೂರು ಕೂಡ ಒಂದೇ ರೀತಿ ಕೆಲಸ ಮಾಡಿದ್ರೆ ಮಾತ್ರ ಅದರಿಂದ ಬರುವಂತಹ ಫಲನೇ ಅದೇ ಸಮಾಜಕ್ಕೆ ಮುಖ್ಯ. ಶಂಕರಯ್ಯ ತಲೆಬಗ್ಗಿ ಪಶ್ಚಾತ್ತಾಪದಿಂದ, ಶ್ರೀನಾಥ್ ಅವ್ರೆ, ನಾನು ಇಷ್ಟು ದಿನ ವಿಜ್ಞಾನ ಮುಖ್ಯ ಅಲ್ಲ, ಶ್ರಮನೇ ಮುಖ್ಯ ಅಂತ ಕೆಟ್ಟದಾಗಿ ಆಲೋಚನೆ ಮಾಡಿದೆ. ಆದ್ರೆ ಶ್ರಮ, ವಿಜ್ಞಾನ, ಹಣ ಮೂರು ಸೇರಿದ್ರೆ ಮಾತ್ರ ಪ್ರತಿಫಲ ಸಿಗುತ್ತೆ ಅಂತ ಗೊತ್ತಾಯಿತು. ನಾನ್ ಕೂಡ ತಪ್ಪು ಮಾಡ್ಬಿಟ್ಟೆ. ನನ್ನ ವಿಜ್ಞಾನನೇ ದೊಡ್ಡದು, ಶ್ರಮ ವ್ಯರ್ಥ ಅಂತಾನೆ ಇಷ್ಟು ದಿನ ಆಲೋಚನೆ ಮಾಡಿದ್ದೆ. ನನ್ನ ವಿಜ್ಞಾನಕ್ಕೆ ಶ್ರಮ ಎನ್ನುವ ಬುನಾದಿ ಬೇಕು ಅಂತ ಆ ಕತ್ತೆ ನನಗೆ ಅರ್ಥ ಮಾಡಿಕೊಟ್ಟಿದೆ. ಈ ದಿನ ನಿಮ್ಮ ಇಬ್ಬರಲ್ಲಿ ಯಾರು ದೊಡ್ಡವರು ಅಂತ ಹೇಳುವುದಕ್ಕೆ ಈ ಕತ್ತೆಗೆ ನಿಜವಾದ ವಿಜ್ಞಾನ ಗೊತ್ತಿಲ್ಲ, ಆದರೆ ಅದು ಅದರ ಸಹಜ ಸ್ವಭಾವದಿಂದ ನಿಮಗೆ ಪಾಠವನ್ನು ಕಲಿಸಿಕೊಟ್ಟಿದೆ. ಇವು ಮೂರು ಕೂಡ ನಮ್ಮ ಜೀವನ ಧರ್ಮದಲ್ಲಿ ಒಟ್ಟಾಗಿರಬೇಕು. ಇದು ಬಿಡಿಬಿಡಿಯಾಗಿದ್ದರೆ ಯಾವ ಫಲನೂ ಸಿಗದಿಲ್ಲ. ಈ ಊರಿನವರು ಕೂಡ ಹೀಗೇನೆ ದೂರ ದೂರ ಇದ್ರೆ ಯಾವುದನ್ನು ಸಾಧನೆ ಮಾಡಲು ಸಾಧ್ಯವಿಲ್ಲ. ಶ್ರೀನಾಥ್ ಅವರೇ, ಈ ಕತ್ತೆ ನನಗೆ ಸರಿಯಾದ ಬುದ್ಧಿಯನ್ನು ಕಲಿಸಿಕೊಟ್ಟಿದೆ. ನನ್ನ ಒಳಗಿರುವ ಹಣದ ದುರಂಕಾರವನ್ನು ಈ ಕತ್ತೆ ನನ್ನಿಂದ ದೂರ ಮಾಡಿದೆ. ಶಂಕರಯ್ಯ, ನನ್ನ ವಿಜ್ಞಾನ ಕೂಡ ದೊಡ್ಡದಲ್ಲ, ನನ್ನ ವಿಜ್ಞಾನವು ವ್ಯರ್ಥನೆ. ನಾವಿಬ್ರು ಚೆನ್ನಾಗಿರ್ಬೇಕಂದ್ರೆ ಕಾಶಿನಾಥ್ ಅವರೇ ಹೇಳಬೇಕು. ಆವಾಗ ಸ್ವಾಮಿ ನಗುತ್ತಾ, ನಿಮ್ಮಿಬ್ಬರಲ್ಲಿ ಯಾರು ಯಾರಿಗೂ ಏನೂ ಕೊಡುವುದು ಬೇಡ, ಆದ್ರೆ ನೀವೊಂದು ತೀರ್ಮಾನ ತೆಗೆದುಕೊಳ್ಳಬೇಕು. ನೀವು ನಿನ್ನ ಬಳಿ ಇರುವ ಹಣದಿಂದ ಈ ಊರಿಗೆ ಏನು ಬೇಕು ಅಂತ ತೀರ್ಮಾನ ಮಾಡು. ಶಂಕರಯ್ಯ ಅವನ ಕೈಯಲ್ಲಿರುವ ವಿಜ್ಞಾನವನ್ನು ಉಪಯೋಗ ಮಾಡಿ ಅದರಿಂದ ಬರುವಂತಹ ಪ್ರತಿಫಲವನ್ನು ನೀವಿಬ್ಬರು ಒಟ್ಟಾಗಿ ಸೇರಿ ಮಾಡಬೇಕು. ಶ್ರಮ, ವಿಜ್ಞಾನ ಇಲ್ಲದೆ ಇರಬಾರದು. ಆವಾಗ್ಲೇ ನಮ್ಮ ಊರು ಪ್ರತಿಫಲವನ್ನು ಪಡೆಯುವುದು. ಶಂಕರಯ್ಯ ಹಾಗೂ ಚಂದ್ರಯ್ಯ ಇಬ್ರು ಒಬ್ರನ್ನೊಬ್ರು ಗಟ್ಟಿಯಾಗಿ ಹಿಡ್ಕೊಂಡ್ರು. ಅವ್ರ ಕಣ್ಣಲ್ಲಿ ಇವಾಗ ಸೇಡಿಲ್ಲ, ಪ್ರೀತಿ ಇತ್ತು. ಸ್ವಾಮೀಜಿ ಹಾಗೂ ಸ್ವಾಮೀಜಿ ಹತ್ತಿರ ಇರುವ ಆ ಕತ್ತೆಯ ಮೇಲೆ ಇವಾಗ ಊರಿನವರಿಗೆ ಗೌರವ ಹೆಚ್ಚಾಯಿತು. ಕತ್ತೆ ಹೇಳಿದ ಆ ತೀರ್ಪು ಆ ಊರಿನ ಚರಿತ್ರೆಯಲ್ಲಿ ಮರೆಯಕ್ಕಾಗದೇ ಇರುವ ಒಂದು ತೀರ್ಪಾಗಿ ನಿಂತೋಯ್ತು. ಆ ದಿನದಿಂದ ಊರಿನವರು ಎಲ್ರೂ ಕೂಡ ಆ ಸ್ವಾಮೀಜಿ ಹತ್ರನೇ ಏನಾದ್ರೂ ಸಮಸ್ಯೆ ಅಂದ್ರೆ ಬರ್ತಾ ಇದ್ರು. ಸ್ವಾಮೀಜಿ ಕತ್ತೆಯನ್ನ ತೋರಿಸಿ ಕತ್ತೆಯ ಮೂಲಕ ಆ ಊರಿನವರ ಸಮಸ್ಯೆಗಳನ್ನ ಸರಿ ಮಾಡ್ತಾ ಇದ್ರು. ಹಾಗೆ ಸ್ವಾಮೀಜಿ ಕತ್ತೆಯ ಸಾಧಾರಣ ಸ್ವಭಾವನ ಇಟ್ಕೊಂಡು ಆ ಊರಿನವರಿಗೆ ಒಳ್ಳೆ ಪಾಠನೂ ಕಲಿಸ್ಕೊಡ್ತಾ ಇದ್ರು. ಈ ಕಡೆ ಚಂದ್ರಯ್ಯ ವಿಜ್ಞಾನದ ಪ್ರಕಾರ ನೀರೆಲ್ಲಿದೆ ಅಂತ ಪುಸ್ತಕ ಓದಿ ಹೇಳ್ತಾ ಇದ್ದ. ಆವಾಗ ಶಂಕರಯ್ಯ ಕಷ್ಟಪಟ್ಟು ಅಲ್ಲಿ ಒಂದು ಕೊಳ ತೋಡಿ ಆ ನೀರನ್ನ ಊರಿನವರು ಎಲ್ರಿಗೂ ಕೂಡ ಸಮವಾಗಿ ಹಂಚಿ ಕೊಡ್ತಾ ಇದ್ದ. ಇದನ್ನೆಲ್ಲ ಆ ಸ್ವಾಮೀಜಿ ಆ ಕಥೆಯ ಮೂಲಕ ತುಂಬಾ ಸಾಧಾರಣವಾಗಿ ಸಹಜವಾಗಿ ಮಾಡಿ ಹೋಗ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಶ್ರಮ, ವಿಜ್ಞಾನ, ಧನ ಇದೆಲ್ಲಾನು ಬೇರೆ ಬೇರೆ ಅಲ್ಲ, ಎಲ್ಲಾನು ಒಂದ್ರ ಮೇಲೆ ಇನ್ನೊಂದು ಡಿಪೆಂಡ್ ಆಗಿರುತ್ತೆ. ಇದೆಲ್ಲಾನು ಇದ್ರೆ ನಮ್ಮ ಹತ್ರ ಎಲ್ಲಾನು ಇದೆ ಅಂತ ಅರ್ಥ. ಒಂದಿದ್ದು ಒಂದಿಲ್ಲ ಅಂದ್ರೂ ಸಂತೋಷ ಇರುತ್ತೆ, ಆದ್ರೆ ಇನ್ನೊಬ್ಬರನ್ನ ನಾವು ಸಂತೋಷ ಪಡ್ಸಕ್ಕಂತೂ ಆಗಲ್ಲ. ಯಾವಾಗ್ಲೂ ಎಲ್ರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಿದ್ರೆ ಈ ಪ್ರಪಂಚದಲ್ಲಿ ಎಲ್ರೂ ಸಂತೋಷವಾಗಿರ್ಬೋದು. ಅದು ರಂಗಪುರ ಅನ್ನುವ ಊರು. ಕಾಂತಮ್ಮ ಮನೆ ವರಾಂಡದಲ್ಲಿ ಕೂತ್ಕೊಂಡು ಪಕ್ಕದ ಮನೆ ರಂಗಮ್ಮನ ಹತ್ತಿರ ಮಾತಾಡ್ತಾ ಇದ್ಲು. ಮನೆಯೊಳಗಡೆಯಿಂದ ಪಾತ್ರೆಗಳ ಶಬ್ದ ಕೇಳಿಸ್ತಿತ್ತು. ಏನೇ ಸೀತಾ, ಇನ್ನು ಆ ಒಲೆ ಹತ್ರನೇ ಕೂತ್ಕೊಂಡಿದ್ದೀಯಾ? ಟೈಮ್ ಆಗ್ತಾ ಇದೆ ನೋಡು, ಹಸುಗಳಿಗೆ ಹೋಗಿ ಹುಲ್ಲಾಕು. ಸೀತಾ ಒಳಗಡೆಯಿಂದ, ಆಯ್ತತ್ತೆ, ಗಂಜಿ ಮಾಡ್ತಾ ಇದ್ದೆ, ಇದಕ್ಕೆ ಮಜ್ಜಿಗೆನ ಕಲ್ಸಿಟ್ಟಿ ಬರ್ತೀನಿ ಇವಾಗ. ಅತ್ತಿಗೆ, ನಿಮ್ಮ ಸೊಸೆ ತುಂಬಾ ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾಳೆ. ನೀವ್ ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಹೀಗೆ ಕಿರ್ಚ್ತಾ ಇದ್ದೀರಾ? ನೀವು ಕಿರ್ಚಾಡೋದ್ ನೋಡಿ ನಾವೆಲ್ಲ ಎದ್ದು ಬರ್ತೀವಿ. ಅಯ್ಯೋ ರಂಗಮ್ಮ, ನಿನಗೇನೆ ಗೊತ್ತು, ಅವಳು ತುಂಬಾ ಚುರುಕಾದ ಹುಡುಗಿನೇ, ಆದ್ರೆ ಖರ್ಚು ಮಾಡೋದ್ರಲ್ಲೇ ಜಾಸ್ತಿ. ಆ ಉಪ್ಪು ಖಾರ ಎಣ್ಣೆನ ಹೇಗೆ ಸುರಿತಾಳೆ. ಅಯ್ಯಯ್ಯೋ, ನನ್ನ ಮಗ ಕಷ್ಟಪಟ್ಟು ಸಂಪಾದನೆ ಮಾಡೋದು ನಾನ್ ಮಾತ್ರ ಪಕ್ಕದಲ್ಲಿ ಇಲ್ಲದಿದ್ರೆ ಎಲ್ಲ ನೀರ್ಪಾಲಾಗುತ್ತೆ. ಅದೇನತ್ತಿಗೆ ಹಾಗೆ ಹೇಳ್ತಾ ಇದ್ದೀರಾ? ಆ ಹುಡುಗಿ ಗರ್ಭಿಣಿ ಅಲ್ವಾ, ಸ್ವಲ್ಪ ತಿಂದ್ರೆ ಏನಾಗುತ್ತೆ? ಅಯ್ಯೋ, ಅವಳು ತಿನ್ಲಿ, ನಾನೇನ್ ಬೇಡ ಅಂತೀನಾ? ನೆನ್ನೆ ಮೊನ್ನೆ ಅಷ್ಟೇ 2 kg ಈರುಳ್ಳಿ ತಂದ್ಲು, ಅದು ಅಷ್ಟು ಬೇಗ ಖಾಲಿ ಮಾಡಿದಳೆ. ಅದಕ್ಕೆ ಅವಳು ಅಡಿಗೆ ಮಾಡುವಾಗ 1, 2 ಅಂತ ನಾನೇ ತೆಗೆದುಕೊಡೋದು. ಅಷ್ಟರಲ್ಲಿ ಸೀತಾ ಕೈ ತೊಳ್ಕೊಂಡು ಹೊರಗಡೆ ಬಂದ್ಲು. ಅತ್ತೆ, ಸಾರಿಗೆ ತರಕಾರಿ ಬೇಕು, ಆ ಕೀ ಕೊಡ್ತೀರಾ? ಇರು ನಾನೇ ಬರ್ತೀನಿ. ಆ ಕೀ ಕೂಡ ನನ್ನ ಹತ್ರನೇ ಇದೆ. ರಂಗಮ್ಮ, ನೀನು ಹೋಗಿ ಬಾ, ಮತ್ತೆ ಸಂಜೆ ನೋಡೋಣ. ರಂಗಮ್ಮ ಅಲ್ಲಿಂದ ಹೋದ್ಮೇಲೆ ಕಾಂತಮ್ಮ ಅವರ ಸೊಂಟದಲ್ಲಿ ಇಟ್ಕೊಂಡಿದ್ದ ಕೀನ ತಗೊಂಡು ಮೆಲ್ಲೆ ಎದ್ದು ಅಡಿಗೆ ಮನೆಯ ಹತ್ತಿರ ಹೋಗ್ತಾ ಇದ್ರು. ಆವಾಗ ಸೀತಾನ ಅವ್ರ ಹಿಂದೆನೆ ಹೋದ್ಲು.
ಏನೇ ಸೀತಾ, ಇವತ್ತು ನುಗ್ಗೆಕಾಯಿ ಸಾರು ಮಾಡು. ನಮ್ಮ ಗಿಡದಲ್ಲೇ ಬೆಳೆದಿದ್ದು ಅಂತ ತುಂಬಾ ಜಾಸ್ತಿ ಎಲ್ಲ ಹಾಕಕ್ ಹೋಗ್ಬೇಡ. ಸರಿ ಅತ್ತೆ, ನಾನು ಎಷ್ಟು ತಗೋಬೇಕು? ಅದೇ ಕಣೆ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಸರಿ, ಈ ನುಗ್ಗೆಕಾಯಿನ ತಗೋ. ದೊಡ್ಡದು ಚಿಕ್ಕದು ಅಂತ ತಗೋಬೇಡ, ಎಲ್ಲ ಒಂದೇ ಸಮವಾಗಿರುವುದು ಒಂದು 4 ಕಾಯಿ ತಗೋ ಸಾಕು. ಸೀತಾ ಆಶ್ಚರ್ಯದಿಂದ, ಅತ್ತೆ 4 ಸಾಕಾ? ನಾವು 3 ಜನ ಇದ್ದೀವಲ್ವಾ, ಸರಿ ಆಗುತ್ತಾ? ಅಯ್ಯೋ ಹುಚ್ಚು ಹುಡುಗಿ, ನಾನು ಹೇಳದ್ನ ಸರಿಯಾಗಿ ಕೇಳ್ಕೊ. ಮೊದಲು ಒಂದು ನುಗ್ಗೆಕಾಯಿನ ತಗೋ, ಅದನ್ನ 4 ಭಾಗ ಮಾಡು. ಒಂದೊಂದು ನುಗ್ಗೆಕಾಯಿನ 4 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ? ಅತ್ತೆ 12 ಆಗುತ್ತೆ. ಗೊತ್ತಾಯ್ತಲ್ಲ, ಅದ್ರಲ್ಲಿ ನನ್ನ ಮಗ ಕಷ್ಟಪಟ್ಟು ದುಡ್ಕೊಂಬರ್ತಾನೆ, ಅವನಿಗೆ 4. ಈ ಮನೆಗೆ ದೊಡ್ಡವಳು ನಾನು, ಅದಕ್ಕೆ ನನಗ್ 4, ನಿನಗೆ 4, ಎಲ್ರಿಗೂ 4 ಸರಿ ಆಯ್ತಲ್ವಾ? 4 ತಿಂದ್ರೆ ಸಾಕಾಗಲ್ವಾ? ಇನ್ಯಾಕೆ ಜಾಸ್ತಿ? ಸೀತಾ ಬೇಜಾರಿಂದ, ಸರಿ ಅತ್ತೆ, ನಾನು ಹಾಗೇನೆ ಮಾಡ್ತೀನಿ. ಸರಿ ಸರಿ, ಉಪ್ಪು ಕೂಡ ಕಡಿಮೆ ಹಾಕು, ಹುಳಿ ಕಡಿಮೆ ಹಾಕು, ಖಾರನೂ ಕಡಿಮೆ ಹಾಕು. ಹುಳಿ ಎಲ್ಲ ಜಾಸ್ತಿ ಹಾಕಿದ್ರೆ ಆಮೇಲೆ ತಿನ್ನಕ್ಕಾಗಲ್ಲ, ನೋಡ್ಕೊಂಡ್ ಮಾಡು. ಸರಿ ಅತ್ತೆ, ಹಾಗಾದ್ರೆ ಬೇಳೆ ಎಷ್ಟು ತಗೊಳ್ಳೋದು? ಅದು ಕೂಡ ಹೇಳ್ತೀನಿ ಕಣೆ, ಒಂದ್ ಕೈ ಇಡಿ. ಇಲ್ಲ ಇಲ್ಲ, ಅದು ಕೂಡ ತಗೊಂಡ್ರೆ ಜಾಸ್ತಿ ಆಗುತ್ತೆ. ಸಾರು ನೀರ್ ರೀತಿ ಇರ್ಬೇಕು, ಹಾಗೆ ತಿಂದ್ರೇನೆ ಆರೋಗ್ಯಕ್ಕೆ ಕೂಡ ಉತ್ತಮ. ಸೀತಾ ಅವಳ ಮನಸ್ಸಲ್ಲಿ, ನೀರು ಜಾಸ್ತಿ ಉಯ್ದು ಅದರಲ್ಲಿ ತರಕಾರಿನ ಹುಡ್ಕಕ್ ಕೇಳ್ತಿದ್ದಾರೆ ನಮ್ಮ ಅತ್ತೆ. ಸರಿ ಸರಿ, ಇವ್ರ ಸಂಗತಿನ ಇನ್ ಮುಂದೆ ನಾನ್ ನೋಡ್ಕೋತೀನಿ. ಏನ್ ಆಲೋಚನೆ ಮಾಡ್ತಾ ಇದ್ದೀಯಾ? ನಾನು ಹೇಳಿದ್ದು ನಿನ್ಗೆ ಅರ್ಥ ಆಯ್ತಾ? ನುಗ್ಗೆಕಾಯಿ ಮಾತ್ರ 12 ತುಂಡಿರ್ಬೇಕು. ನೀನು ಬಡ್ಸುವಾಗ ಲೆಕ್ಕ ಮಾಡ್ತೀನಿ. ಆಚೆ ಈಚೆ ಹೆಚ್ಚು ಕಡಿಮೆ ಆದ್ರೆ ಸುಮ್ನೆ ಇರಲ್ಲ. ಅರ್ಥ ಆಯ್ತತ್ತೆ? ನೀವು ಹೇಳಿದ ಹಾಗೆ 3 ನುಗ್ಗೆಕಾಯಿನ 4 ಪೀಸ್ ಮಾಡ್ಬೇಕು, ಅದ್ರಲ್ಲಿ 12 ತುಂಡುಗಳಾಗ್ಬೇಕು. ಸೀತಾ ಒಲೆನ ಕತ್ಸದ್ಲು. ಒಲೆ ಚೆನ್ನಾಗಿ ಉರಿತಾ ಇತ್ತು. ಪಕ್ಕದಲ್ಲೇ 4 ನುಗ್ಗೆಕಾಯಿ, ಸ್ವಲ್ಪ ತೊಗರಿ ಬೇಳೆನೂ ಇತ್ತು. ಅವಾಗ ಸೀತಾ ಅವಳ ಮನ್ಸಲ್ಲಿ, ಏನ್ ಜೀವನನೋ ಏನೋ, ಸ್ವಂತ ಹೊಲದಲ್ಲಿ ತರಕಾರಿನ ಬೆಳೆದು ಅದ್ನ ಇಷ್ಟೇ ತರಕಾರಿ ತಿನ್ಬೇಕು ಅಂತ ಹೇಳ್ತಾ ಇದ್ದಾರೆ. ನನ್ ಗಂಡ ಕಷ್ಟಪಟ್ಟು ದುಡಿತಾ ಇದ್ದಾರೆ. ನಾನು ಗರ್ಭವತಿಯಾಗಿದ್ದೀನಿ, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅನ್ಸುತ್ತೆ, ಆದ್ರೆ ನಮ್ಮ ಅತ್ತೆ ತಿನ್ನಕ್ ಬಿಡೋದಿಲ್ಲ. ಈ ಅತ್ತೆಗೆ ನಾನ್ ಯಾರು ಅಂತ ತೋರಿಸ್ತೀನಿ. ಸೀತಾ ಚಾಕು ತಗೊಂಡು ನುಗ್ಗೆಕಾಯಿನ ಕಟ್ ಮಾಡಕ್ಕೆ ಶುರು ಮಾಡಿದ್ಲು. 1 2 3, ಇದನ್ನ ಸರಿಯಾಗಿ 12 ತುಂಡು ಮಾಡಿ ಸಾರಲ್ಲಿ ಹಾಕ್ಬೇಕು. ನಮ್ಮ ಅತ್ತೆ ಊಟ ಮಾಡುವಾಗ ಹುಡುಕಿ ಹುಡುಕಿ ತಿನ್ನುತ್ತೆ. ನಾವು ತಿನ್ಬೇಕು ಅಂತ ಯೋಚನೆ ಮಾಡಿದ್ರೆ ನಮಗೆ ಹಾಕ್ಲಿಕ್ಕೇನೆ ಹಿಂದೆ ಮುಂದೆ ನೋಡುತ್ತೆ. ಸೀತಾ ಯೋಚನೆ ಮಾಡ್ತಾ ಇದ್ಲು. ಆವಾಗ ಅವಳು ನಗುತ್ತಾ, ಹೌದು, ಅತ್ತೆ ಕೇಳಿದ್ದು ರುಚಿ, ಹಾಗೇನೆ ತರಕಾರಿ ತುಂಡುಗಳು ಕಾಣದ ಹಾಗೆ ಮಾಡ್ಬಿಟ್ರೆ? ಒಂದು ಪಾತ್ರೆಯಲ್ಲಿ ನೀರು ಇದ್ದು ಅದರಲ್ಲಿ ಕಟ್ ಮಾಡಿಟ್ಟಿರುವ ನುಗ್ಗೆಕಾಯಿಗಳನ್ನ ಹಾಕಿ ಅದನ್ನ ಒಲೆಯಲ್ಲಿಟ್ಲು. ಸ್ವಲ್ಪ ಹೊತ್ತು ಬೇಯುತ್ತೆ ಅಂತ ನೋಡಿದ್ರೆ ಸೀತಾ ಅದನ್ನ ಜಾಸ್ತಿಯಾಗಿ ಬೇಯಿಸಿದ್ಲು. ಈ ತರಕಾರಿ ಚೆನ್ನಾಗಿ ಬೇಯಬೇಕು. ಹೇಗೆ ಅಂದ್ರೆ ಇದರ ತುಂಡು ಕೈಗೇನೆ ಸಿಗ್ಬಾರ್ದು. ಸ್ವಲ್ಪ ಸಮಯದ ನಂತರ ನುಗ್ಗೆಕಾಯಿ ಒಳಗಡೆ ಇರುವ ಗೊಜ್ಜೆಲ್ಲ ಸಪ್ರೇಟ್ ಆಗಿ ಇಟ್ಟು ಆಮೇಲೆ ಬೇಯ್ತಾ ಇರುವ ಆ ಬೇಳೆಯಲ್ಲಿ ಆ ಗೊಜ್ಜೆಲ್ಲ ಹಾಕಿ ಚೆನ್ನಾಗಿ ಸಾರು ಕುದಿತಾ ಇದ್ದಾಗ ಟೇಸ್ಟ್ ಮಾಡಿ, ಅಬ್ಬಾ ರುಚಿ ಚೆನ್ನಾಗಿದೆ, ತರಕಾರಿ ಎಲ್ಲ ಸಾಂಬಾರಲ್ಲಿ ಕರಗಿ ಹೋಗಿದೆ. ಇವಾಗ ಸ್ವಲ್ಪ ಸಾಂಬಾರ್ ಹುಡಿನೂ ಮೆಣಸಿನ ಹುಡಿ ಹಾಕಿದ್ರೆ ಇನ್ನೂ ರುಚಿ ಸೂಪರ್ ಆಗಿರುತ್ತೆ. ಸೀತಾ ಆಮೇಲೆ ಆ ಸಾರಿಗೆ ಒಗ್ಗರಣೆ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಕರ್ಬೇವಿನ ಸೊಪ್ಪು ಸಾಸಿವೆ ಎಲ್ಲಾನು ಹಾಕಿ ಒಗ್ಗರಣೆ ಕೊಟ್ಲು. ಅದರ ಪರಿಮಳ ಮನೆ ಇಡೀ ಹರಡ್ತಾ ಇತ್ತು. ನೋಡಕ್ಕದೇನೋ ಸಾಂಬಾರ್ ಥರಾನೇ ಇತ್ತು, ಆದ್ರೆ ಅದರಲ್ಲಿ ಯಾವುದೇ ತರಕಾರಿನೂ ಇಲ್ಲ. ಇವಾಗ ಬನ್ನಿ ಅತ್ತೆ, ನಿಮ್ಮ ಲೆಕ್ಕಾಚಾರ ಎಲ್ಲಿ ಸರಿ ಹೋಗುತ್ತೆ ಅಂತ ನಾನ್ ನೋಡ್ತೀನಿ. ಮಧ್ಯಾಹ್ನದ ಸಮಯ ಆಯ್ತು. ರಾಮಯ್ಯ ಹೊಲದಿಂದ ಮನೆಗೆ ಬಂದ. ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡು ಊಟ ಮಾಡೋದಕ್ಕೋಸ್ಕರ ಬಂದಾಗ ಕಾಂತಮ್ಮ ಎಲೆ ಹಾಕಿದ್ರು. ಅಮ್ಮ, ನನಗೆ ಕೆಲ್ಸಕ್ಕೆ ಮತ್ತೆ ಹೋಗ್ಬೇಕು, ಹಸಿವು ಜಾಸ್ತಿ ಆಗ್ತಿದೆ. ಸೀತಾ ವಾಸನೆ ಘಮಘಮ ಅಂತ ಬರ್ತಿದೆ. ಏನ್ ಅಡಿಗೆ ಮಾಡಿದ್ಯಾ ಇವತ್ತು? ಅವಳು ಏನೋ ಅಡಿಗೆ ಮಾಡಿರ್ತಾಳೆ. ನಾನೇ ಪಕ್ಕದಲ್ಲಿ ನಿಂತು 4 ನುಗ್ಗೆಕಾಯಿ ಕೊಟ್ಟಿದ್ದೀನಿ, ಅದರಲ್ಲೇ ಸಾರು ಮಾಡ್ಬೇಕು ಅಂತ ಹೇಳಿದೀನಿ. ಆದ್ರೆ ಘಮಘಮ ಬರ್ತಾ ಇದೆ. ಏನ್ ಮಾಡಿದಾಳೋ ಏನೋ. ಸೀತಾ ಅನ್ನ ಹಾಗೂ ಸಾರು 2 ತಗೊಂಡ್ ಬಂದ್ಲು. ಬನ್ನಿ ಬಾವಾ, ಕೂತ್ಕೊಳ್ಳಿ. ಅತ್ತೆ, ನೀವು ಕೂಡ ಬಂದು ಕೂತ್ಕೊಳ್ಳಿ. ಶಾಂತಮ್ಮ ಸೀತಾನ ನೋಡಿ, ಮೊದ್ಲು ನನ್ನ ತಟ್ಟೆಗೆ ಹಾಕು. ನಾನು ಹೇಳಿದ್ದು ನಿಂಗೆ ಯೋಚನೆ ಇದೆ ಅಲ್ವಾ? ನನ್ನ 4 ತುಂಡು ನುಗ್ಗೆಕಾಯಿ ಮೊದ್ಲು ನನ್ನ ತಟ್ಟೆಗೆ ಬೀಳ್ಬೇಕು.
ಸರಿ ಅತ್ತೆ, ನಿಮ್ ಮಾತ್ನ ಇಲ್ಲ ಅಂತ ಹೇಳ್ತೀನಾ, ಬಡಿಸ್ತೀನಿ. ಸೀತಾ ಮೊದಲು ರಾಮಯ್ಯನಿಗೆ ಅನ್ನ ಬಡ್ಸೋದ್ಲು, ಆಮೇಲೆ ಶಾಂತಮ್ಮನಿಗೂ ಹಾಕೋದ್ಲು. ಆಮೇಲೆ ಸಾರು ಪಾತ್ರೆನ ಓಪನ್ ಮಾಡಿದಾಗ ಅದರಲ್ಲಿ ಕಾಂತಮ್ಮ ನೋಡಿದ್ರು. ಏನೇ, ಪಾತ್ರೆಯಲ್ಲಿ ಸಾರು ಚೆನ್ನಾಗಿ ಕಾಣಿಸುತ್ತೆ, ರುಚಿ ಚೆನ್ನಾಗಿದೆ, ಆದ್ರೆ ತರಕಾರಿ ಎಲ್ಲೇ? ಅಯ್ಯೋ ಅತ್ತೆ, ಗಾಬರಿ ಪಡ್ಬೇಡಿ, ಇದ್ರೊಳಗೆ ಹುಡ್ಕಾಡ್ತೀನಿ, ಮೊದ್ಲು ಬಡಿಸ್ತೀನಿ ಇರಿ. ಸೀತಾ ಪಾತ್ರೆಯಿಂದ ಸಾಂಬಾರ್ ತೆಗೆದು ಅನ್ನದಲ್ಲಿ ಹುಯ್ದ್ಲು. ಏನೇ, ಒಂದ್ ತರಕಾರಿ ತುಂಡು ಕೂಡ ಕಾಣ್ತಾ ಇಲ್ಲ, ಸಾರ್ನ ಮಾತ್ರ ಹಾಕಿದೀಯಾ, ಆದ್ರೆ ನುಗ್ಗೆಕಾಯಿ ಕಾಣಿಸ್ತಾ ಇಲ್ಲ. ಅಯ್ಯೋ ಅತ್ತೆ, ಯಾಕತ್ತೆ ಅಷ್ಟೊಂದು ಗಾಬರಿ ಪಡ್ತೀರಾ? ನಾನ್ ನಿಮ್ಗೆ ದ್ರೋಹ ಮಾಡ್ತೀನಾ? ರಾಮಯ್ಯನವರಿಗೆ ಬಡಿಸ್ತೀನಿ ಇರಿ. ಸೀತಾ ರಾಮಯ್ಯನಿಗೂ ಕೂಡ ಆ ಸಾರು ಇದ್ಲು. ರಾಮಯ್ಯ ತುಂಬಾ ಹಸುವಿಂದ ಇರೋದ್ರಿಂದ ಬೇಗ ಅನ್ನದ ಜೊತೆ ಸಾರು ಮಿಕ್ಸ್ ಮಾಡಿ ತಿನ್ನಕ್ಕೆ ಶುರು ಮಾಡ್ದ. ಅವನಿಗೆ ತುಂಬಾನೇ ಸಂತೋಷ ಆಯಿತು. ಬಾ ಸೀತಾ, ಎಷ್ಟು ಚೆನ್ನಾಗಿವತ್ತು ಅಡಿಗೆ ಮಾಡಿದ್ಯಾ ಕಣೆ. ಆ ನುಗ್ಗೆಕಾಯಿ ಎಲ್ಲ ಬಾಯಿಗೆ ಸಿಗ್ತಾ ಇದೆ, ರುಚಿ ತುಂಬಾ ಅದ್ಭುತವಾಗಿದೆ ಕಣೆ. ಕಾಂತಮ್ಮ ಕೋಪದಿಂದ, ಅಲ್ಲ ಕಣೋ, ನಿನಗೇನೋ ರುಚಿ ಇದೆ, ಆದ್ರೆ ನನಗೆ ತರಕಾರಿ ಮಾತ್ರ ಬಾಯಿಗೆ ಸಿಗ್ತಾನೇ ಇಲ್ಲ. ಏ ಸೀತಾ, ನಿಜ ಹೇಳೆ, ಆ 12 ನುಗ್ಗೆಕಾಯಿ ತುಂಡುಗಳನ್ನ ಏನೇ ಮಾಡಿದೆ? ಅಯ್ಯೋ ರಾಮ ರಾಮ, ಅತ್ತೆ, ನಾನೋಗಿ ಸುಳ್ಳು ಹೇಳ್ತೀನಾ? ನೀವು ಹೇಳಿದ ಆ 3 ನುಗ್ಗೆಕಾಯಿ ಹಾಕಿದೀನಿ, 4 ತುಂಡು ಮಾಡಿದೀನಿ, 12 ತುಂಡುಗಳಿದೆ. ಏನೇ, ನನ್ ಕಣ್ಣಿಗೆ ಬಟ್ಟೆ ಕಟ್ಟಿದೀನಾ? ಅಯ್ಯೋ ಅತ್ತೆ, ನೀವು ಎಷ್ಟೋ ಸಲ ಹೇಳ್ತೀರಲ್ವಾ, ಪದಾರ್ಥನ ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರ್ದು ಅಂತ. ನಾವು ನುಗ್ಗೆಕಾಯಿನ ಚೆನ್ನಾಗಿ ಅಗ್ದು ತಿಂದ್ರೂ ಕೂಡ ಸಿಪ್ಪೆನ ತೆಗೆದು ಎಸ್ದು ಬಿಡ್ತೀವಿ, ಅದರಲ್ಲಿ ರುಚಿನ ಕೂಡ ಕಳ್ಕೊತೀವಿ. ಅದಕ್ಕೆ ಆ ತರಕಾರಿ ಚೆನ್ನಾಗಿ ಬೇಯುವ ರೀತಿ ನಾನ್ ಮಾಡಿದ್ದು. ಅದಕ್ಕೆ ನೀವು ಹೇಳಿದ ಹಾಗೆ ಆ 12 ತುಂಡು ನುಗ್ಗೆಕಾಯಿನ ಚೆನ್ನಾಗಿ ಬೇಯಿಸಿ ಅದರಿಂದ ಎಲ್ಲವನ್ನೂ ತೆಗೆದು ಈ ಸಾರಿಗೆ ಮಿಕ್ಸ್ ಮಾಡಿ ಆ ನಂತರ ಸಿಪ್ಪೆನ ಮಾತ್ರ ತೆಗೆದು ಬಿಸಾಕಿದ್ದು, ಯಾವುದು ವ್ಯರ್ಥ ಆಗ್ಲಿಲ್ಲ. ಇವಾಗ ಆ 12 ತುಂಡು ನುಗ್ಗೆಕಾಯಿನ ಈ ಸಾರಲ್ಲೇನೆ ಮಿಕ್ಸ್ ಮಾಡಿದೀನಿ. ಇದರ ರುಚಿ ನಿಮ್ಮ ನಾಲಿಗೆಗೆ ಗೊತ್ತಾಗುತ್ತೆ, ಆಮೇಲೆ ನಾನು ಮಾಡಿರುವ ನಿಜ ಸಂಗತಿ ಆ ದೇವರಿಗೆ ಗೊತ್ತಾಗುತ್ತೆ. ಕಾಂತಮ್ಮ ಆಶ್ಚರ್ಯದಿಂದ, ಏನೇ, ಅದರ ಗೊಜ್ಜು ತೆಗೆದು ಈ ಸಾರಲ್ಲಿ ಮಿಕ್ಸ್ ಮಾಡಿದೀಯಾ? ಹಾಗಾದ್ರೆ ಇದರಲ್ಲಿ ತರಕಾರಿ ಇಲ್ವಾ? ಅತ್ತೆ, ನುಗ್ಗೆಕಾಯಿ ಇಲ್ಲ ಅತ್ತೆ, ನುಗ್ಗೆಕಾಯಿಯ ಆತ್ಮ ಇದೆ, ನೀವು ತಿಂದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅಮ್ಮ, ನೀವು ಲೆಕ್ಕಾಚಾರ ಎಲ್ಲ ಮಾಡೋದ್ನ ಬಿಡಿ, ಸೀತಾ ಹೇಳೋದು ನಿಜಾನೇ. ತಿಂದು ನೋಡಿ, ರುಚಿ ಹೇಗಿದೆ ಅಂತ ನಿಮಗೇನೆ ಗೊತ್ತಾಗುತ್ತೆ. ಇವಾಗ ತರಕಾರಿನ ತಿಂದು ಏನ್ ಮಾಡ್ತೀರಾ? ಕಾಂತಮ್ಮ ಇಷ್ಟನೇ ಇಲ್ಲದೆ ಒಂದು ತುತ್ತು ತೆಗೆದು ಬಾಯಲ್ಲಿಟ್ರು. ಅವರ ಮುಖದಲ್ಲಿದ್ದ ಕೋಪ ಮೆಲ್ಲೆ ಮೆಲ್ಲೆ ಕಡಿಮೆಯಾಯಿತು. ಆವಾಗ ಕಾಂತಮ್ಮ, ಅಯ್ಯೋ ದೇವ್ರೆ, ಈ ಸಾರೇನು ಇಷ್ಟೊಂದು ರುಚಿಯಾಗಿದೆ, ತುಪ್ಪ ಹಾಕದಿದ್ರು ತುಪ್ಪ ಹಾಕಿದ ರೀತಿ ಇದೆ. ಸೀತಾ ನಗುತ್ತಾ, ಅದೇ ಅತ್ತೆ, ಇದರ ಮಹಿಮೆ. ತರಕಾರಿನ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ರೆ ತುಂಡು ಯಾರಿಗೆ ಸಿಕ್ತು ಸಿಕ್ಕಿಲ್ಲ ಅಂತ ಜಗಳ, ಆದ್ರೆ ಅದರ ರಸವನ್ನು ಮಿಕ್ಸ್ ಮಾಡಿದ್ರೆ ಅದರ ರುಚಿ ಎಲ್ಲರಿಗೂ ಸೇರುತ್ತೆ. ಓಹೋ, ಹಾಗಾದ್ರೆ ಇವಾಗ ನನಗೆ ಲೆಕ್ಕಾಚಾರ ಮಾಡಕ್ಕಾಗಲ್ಲ. ಅತ್ತೆ, ನಿಮ್ಮ 4 ತುಂಡು ತರಕಾರಿ ನಿಮಗೆ ಸಿಗದಿದ್ರು ಕೂಡ ಇದರಿಂದ ನಿಮಗೆ ಬಲ ಬರುತ್ತೆ. ಬೇಕಂದ್ರೆ ಇನ್ನೊಂಚೂರು ಸಾರು ಹಾಕೋತೀರಾ? ಸರಿ ಕಣೆ, ಸರಿ, ನನ್ನ ಬಾಯಿನ ಕಟ್ಟ ಹಾಕ್ಬಿಟ್ಟೆ. ಇನ್ಮುಂದೆ ನೀನು ಎಷ್ಟು ತರಕಾರಿ ಹಾಕಿ ಸಾರು ಮಾಡ್ಬೇಕು ಅಂತ ನಾನು ಹೇಳಲ್ಲ, ನಿನ್ನ ಇಷ್ಟ ಪ್ರಕಾರ ನೀನೇ ಮಾಡು. ರಾಮಯ್ಯ ಸೀತಾ ಒಬ್ರನ್ನೊಬ್ರು ನೋಡ್ಕೊಂಡು ನಗಾಡ್ತಾ ಇದ್ರು. ಆ ದಿನ ಸಂಜೆ ಸಮಯ. ರಂಗಮ್ಮ ಪುನಃ ಅಲ್ಲಿಗೆ ಬಂದ್ಲು. ಆವಾಗ ಕಾಂತಮ್ಮ ಎಲೆ ಅಡಿಕೆ ಹಾಕೊಂಡು ರಂಗಮ್ಮನನ್ನ ನೋಡಿದ್ರು. ಏನ್ ಅತ್ತಿಗೆ, ಮಧ್ಯಾಹ್ನ ನಿಮ್ ಮನೇಲಿ ಏನೋ ಜಗಳ ಆಗ್ತಾ ಇತ್ತು, ಸೀತಾ ಏನೋ ಜೋರ್ ಮಾತಾಡ್ತಾ ಇದ್ಲು. ಏನು ಜಗಳನ ಇಲ್ವಲ್ಲ, ಇವತ್ ನನ್ ಸೊಸೆ ಹೊಸ ರೀತಿಯ ಅಡಿಗೆ ಮಾಡಿದ್ಲು. ಹೌದಾ, ನೀವು ತರಕಾರಿನ ಲೆಕ್ಕ ಮಾಡಿ ಕೊಟ್ಟಿದ್ರಲ್ವಾ, ಏನಾಯ್ತು? ನುಗ್ಗೆಕಾಯಿ ಸಾರು ರಂಗಮ್ಮ, ಆದ್ರೆ ಅದ್ರಲ್ಲಿ ನುಗ್ಗೆಕಾಯೇ ಇರ್ಲಿಲ್ಲ. ನುಗ್ಗೆಕಾಯೇ ಇಲ್ಲದೆ ನುಗ್ಗೆಕಾಯಿ ಸಾರ, ಅದೇನು ಹಾಗೆ? ನನ್ನ ಸೊಸೆ ಬುದ್ಧಿವಂತಿಕೆಯಿಂದ ತುಂಡು ತುಂಡಾಗಿ ಕತ್ತರಿಸಿ ನುಗ್ಗೆಕಾಯಿನ ಹಾಕಿದ್ರೆ ನಮ್ಮೊಳಗೆ ನಾವೇ ಜಗಳ ಮಾಡ್ಕೋತೀವಿ ಅಂತ ಆ ನುಗ್ಗೆಕಾಯಿನ ಚೆನ್ನಾಗಿ ಬೇಯಿಸಿ ಅದರ ರಸವನ್ನು ತೆಗೆದು ಹಾಕಿದಾಳೆ. ಇನ್ನು ನಮ್ಮನೆ ಕತೆ ನಿನಗ್ಯಾಕೆ, ನೀನು ಹೊರಡು. ಅಯ್ಯಯ್ಯೋ, ಆಡಂಬರವಾಗಿ ಖರ್ಚು ಮಾಡಬಾರ್ದು, ಅದು ಇದು ಅಂತ ಏನೇನೋ ಹೇಳಿ ಇವಾಗ ಸೀತನ್ ಕೈಯಲ್ಲೇ ಕೀನ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ? ಪರವಾಗಿಲ್ಲ. ಅಲ್ಲ ಕಣೆ ರಂಗಮ್ಮ, ನಾವು ಈಗೇನೇ ಇರಬೇಕು ಹಾಗೇನೇ ಇರಬೇಕು ಅಂತ ಏನೇನೋ ಹೇಳಿ ಸೊಸೆಯಂದಿರ ಕೈಯಲ್ಲಿ ಅಡಿಗೆ ಮಾಡಿಸಿದ್ರೆ ನಮ್ಮ ಹೊಟ್ಟೆ ತುಂಬಲ್ಲ. ಇವತ್ತು ನಾನು ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ನನ್ನ ಮನಸ್ಸು ತುಂಬಿದೆ. ನೀನು ಕೂಡ ನಿನ್ನ ಸೊಸೆ ಬಳಿ ಹೋಗಿ ಅವಳ ಇಷ್ಟಕ್ಕೆ ಬಿಡು, ಅವಳು ಕೂಡ ಚೆನ್ನಾಗಿ ಮಾಡ್ಕೊಡ್ತಾಳೆ ನಿಂಗೆ. ರಂಗಮ್ಮ ಆಶ್ಚರ್ಯದಿಂದ ಬಾಯಿ ಮುಚ್ಕೊಂಡ್ಲು. ಆವಾಗ ಸೀತಾ ನಗುತ್ತಾ ಹೊರಗಡೆ ದೀಪ ಹಿಡಿದಕ್ಕೋಸ್ಕರ ಬಂದ್ಲು. ಅತ್ತೆ, ದೀಪ ಇಡುವ ಸಮಯ ಆಗಿದೆ, ತುಳಸಿ ಕಟ್ಟೆ ಹತ್ರ ಬರ್ತೀರಾ? ಬರ್ತೀನಮ್ಮ, ಬರ್ತೀನಿ. ಕಾಂತಮ್ಮ ನಗುತ್ತಾ ಎದ್ದು ಮನೆಯೊಳಗಡೆ ಹೋದ್ರು.
ಅವ್ರಿಗೆ ಇದ್ದ ಆ ಅನುಮಾನ, ಆ ಜಿಪಣತನ ಎಲ್ಲಾನು ಆ ಮನೆಯಿಂದ ಯಾವಾಗ್ಲೂ ಹೋಗಿತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಒಂದು ಕುಟುಂಬದಲ್ಲಿ ಒಬ್ರನ್ನ ಒಬ್ರು ನಂಬಿಲ್ಲ ಅಂದ್ರೆ ಆ ಮನೆಯಲ್ಲಿ ಯಾರಿಂದಾನೂ ಬಾಳಕ್ಕಾಗಲ್ಲ. ಅದ್ರಲ್ಲೂ ಅತ್ತೆನ ಸೊಸೆ ನಂಬೇಕು, ಸೊಸೆನ ಅತ್ತೆ ನಂಬೇಕು, ಆವಾಗ್ಲೇ ಜೀವನ ಚೆನ್ನಾಗಿರೋದು.